ಆಯುಷ ಮಂಡಲಂ ದಯಾನಂದ್ ಅವರು ನಮ್ಮೊಟ್ಟಿಗಿದ್ದಾರೆ. ಈಗ ಮಂಡಿ ನೋವಿಗೆ ತೀವ್ರ ಥರದ ಸಮಸ್ಯೆ ಮಂಡಿ ನೋವು. ಅದು ಗಂಡಸರಿಗೆ ಆಗಿರ್ಬೋದು, ಹೆಂಗಸರಿಗೆ ಆಗಿರ್ಬೋದು. ಹೆಣ್ಣು ಮಕ್ಕಳಲ್ಲಿ ಇದು ಮಂಡಿ ನೋವು ತುಂಬ ಜಾಸ್ತಿ ಬರುತ್ತೆ. ಒಂದು ಕಟ್ಟ ಶಬ್ದ ಬರುತ್ತೆ, ಕೆಲವೊಂದ್ಸಲ ಮಂಡಿ ನೋವಾಗಿರುತ್ತೆ. ಹೀಗೆ ಕಾರಣಗಳೇನು, ಅದಕ್ಕೆ ಈಗ ಉತ್ತರಗಳೇನು, ಔಷಧಿಗಳೇನು? ಸರ್, ಮಂಡಿ ನೋವಿಗೆ ಸಮಸ್ಯೆಗೆ ಕಾರಣ ಏನು, ಉತ್ತರ ಹೇಗೆ ಕೊಡ್ತೀರಿ? ನಮ್ಮಲ್ಲಿ ಇನ್ ಯಾಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ TCM ಅಲ್ಲಿ. ಇನ್ ಯಾಂಗ್ ಅಂತ ಹೇಳಿದ್ರೆ ಒಂದು ಅಪೋಸಿಟ್ ಕ್ವಾಲಿಟೀಸ್ಗಳಂತ ಹೇಳ್ಬೋದು ನೀವು. ಬೆಳಕಾದ್ರೆ ಕತ್ಲೆ ಆಗುತ್ತೆ, ಏರ್ಕೊಂಡು ಹೋದ್ರೆ ಇಳ್ಕೊಂಬರ್ಬೇಕು. ಅಪೋಸಿಟ್ ಶಿವ ಅಪೋಸಿಟ್ ಅನ್ನೋಕ್ಕಿಂತಾನು ಅಪೋಸಿಟ್ ಇರುತ್ತೆ, ಬಟ್ ಆಕ್ಚುಲಿ ಒಂದೇ ಇರುತ್ತೆ. ಅದು ಶಿವ ಪಾರ್ವತಿ ಅಂತ ಹೇಳ್ಬೋದು ನೀವು. ಬಲಕಾಲಲ್ಲಿ ಬಲಗೈ ಹೋದ್ರೆ ನಿಮಗೆ ಪಿತ್ತ ಪ್ರಕೃತಿ ಬರುತ್ತೆ, ಎಡಗಲ್ ಹೋದ್ರೆ ಕೋಲ್ಡ್ ಬರುತ್ತೆ. ಅಂದ್ರೆ ಹೀಟ್ ಅಂಡ್ ಕೋಲ್ಡ್ ಅಂತ ಹೇಳ್ತೀವಿ ನಾವು. ಬಲಭಾಗದಲ್ಲಿ ಯಾಂಗ್, ಎಡಭಾಗದಲ್ಲಿ ಇನ್ನು. ಯಾಂಗ್ ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿ ಕಾಣುತ್ತೆ, ಬಟ್ ಒಳಗಡೆ ಏನಿರಲ್ಲ. ಇನ್ನು ಬಂದ್ಬಿಟ್ಟು ಒಳಗಡೆ ತುಂಬಾ ಸಾಲಿಡ್ ಇರುತ್ತೆ, ಹೊರಗಡೆನೂ ಅಷ್ಟು ತೋರಿಸ್ಕೊಡಲ್ಲ, ಬಟ್ ಒಳಗಡೆ ತುಂಬಾ ಗಟ್ಟಿ ಇರುತ್ತೆ. ಅದಕ್ಕೆ ಫೆಮಿನೈನ್ ಎನರ್ಜಿ ಅಂತ ಹೇಳ್ತೇವೆ. ಹೆಣ್ಣು ಆತರ ಜಾಸ್ತಿ ತೋರಿಸ್ಕೊಳ್ಳಲ್ಲ, ಬಟ್ ಒಳಗಡೆ ತುಂಬಾ ಸಾಲಿಡ್ ಇರುತ್ತೆ. ಗಂಡು ತುಂಬಾ ತೋರಿಸ್ಕೋತಾನೆ, ಬಟ್ ಒಳಗಡೆ ಅಷ್ಟು ಹೇಳೋಷ್ಟೇ ಇರಲ್ಲ. ಸೊ ಎರಡು ಬೇಕಾಗುತ್ತೆ. ಹೊರಗಡೆ ಒಂದು ರಫ್ ಆಗಿರ್ತಾನೆ, ಒಳಗಡೆ ಹಂಗಿರಲ್ಲ. ಬಟ್ ಇದು ಅದೇ ಆ ತರ ಇರುತ್ತೆ. ನೀವು ಎಲ್ಲಾ ಹಂತದಲ್ಲಿ ನೋಡ್ಕೊಳ್ಬಹುದು. ನೀವು ಅಮೆರಿಕ ಹೋದ್ರೆ ರಷ್ಯಾ ಬರುತ್ತೆ, ಇಂಡಿಯಾ ಹೋದ್ರೆ ಪಾಕಿಸ್ತಾನ ಬರುತ್ತೆ, ಸೌತ್ ಕೊರಿಯಾ ಹೋದ್ರೆ ನಾರ್ತ್ ಕೊರಿಯಾ ಬರುತ್ತೆ. ಒಂದ್ ಮೆಂಬರ್ ನಿಂತಾಗ ಕೂಡ ಅವ್ನ್ ವಿರುದ್ಧವಾಗಿ ಒಂದ್ ಇರುತ್ತೆ. ಈಗ ಪಾರ್ಟಿಗಳು ನೋಡಿದಾಗ ಬಿಜೆಪಿ, ಕಾಂಗ್ರೆಸ್, ಬೇರೆ ಬೇರೆ ಕಂಟ್ರಿಗಳಲ್ಲಿ ಈಗ ಅಮೆರಿಕ ಹೋದ್ರೆ ಡೆಮೋಕ್ರೆಟಿಕ್ ಮತ್ತೆ ರಿಪಬ್ಲಿಕ್. ಪ್ರತಿಯೊಂದು ಹಂತದಲ್ಲಿ ಯಾಂಗ್ ನಮ್ಮ ಲೈಫ್ ದ ಅವಿಭಾಜ್ಯ ಅಂಗ ಆಗಿರುತ್ತೆ. ಅದು ನಮ್ಮ ನೋವಿನಲ್ಲೂ ಕೂಡ ಆಗಿರ್ಬೋದು. ಬಲಭಾಗದಲ್ಲಿ ಪೇನ್ ಆದ್ರೆ ಪಿತ್ತ ಜಾಸ್ತಿ ಆಗಿರುತ್ತೆ, ವೇಟ್ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಹೆಣ್ಮಕ್ಳಿಗೆ ಜಾಸ್ತಿ ಬರೋದು ಮಂಡಿ ನೋವು. ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಜಾಸ್ತಿ ಬರುತ್ತೆ. ಹಾಗೇನೆ ಎಡಭಾಗದಲ್ಲಾದ್ರೆ ಅವ್ರದ್ದು ವೇಟ್ ಜಾಸ್ತಿ ಇರುತ್ತೆ. ಯಾರಾದ್ರೂ ಮಂಡಿ ನೋವು ನಿಮ್ದು ಎಡಭಾಗದಲ್ಲಿ ಆಗಿದ್ರೆ ನಿಮಗೆ ವೇಟ್ ಜಾಸ್ತಿ ಇರುತ್ತೆ. ನೀವು ವೇಟ್ ನ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ನಮ್ದೊಂದು ಸ್ಕೆಲೆಟನ್ ಅಂಡ್ ಡಿಸೈನ್ ಇದೆಯಲ್ಲ, ಒಂದು ಪರ್ಟಿಕ್ಯುಲರ್ ವೇಟ್ ಹೊರ್ಲಿಕ್ಕೆ ಆಗಿರುತ್ತೆ. ಅದು ಅತಿಯಾಗಿ ವೇಟ್ ಹಿಡ್ಕೊಳ್ಳೋದ್ರಿಂದ ಈ ಮಂಡಿಗಳಲ್ಲೆಲ್ಲ ಸಮಸ್ಯೆಗಳು ಬರೋದು ಬರುತ್ತೆ. ಇದು ಆಟೋಮೆಟಿಕ್ ಬಂದ್ಬಿಡುತ್ತೆ. ಮತ್ತೆ ಸೈನೋಫಿಲ್ ಫ್ಲೂಯಿಡ್ ಅಂತ ಬರುತ್ತೆ ನಮ್ಮ ಮಂಡಿಗಳಲ್ಲಿ. ಸೊ ಅದು ಎಷ್ಟು ಮೂವ್ಮೆಂಟ್ ಇರಲ್ವೋ ಅದು ಕರೆಕ್ಟ್ ಹೋಗುತ್ತೆ. ಅದು ಮೂವ್ಮೆಂಟ್ ಬೇಕು ಅದಕ್ಕೆ. ಹಾಗಾಗಿನೇ ನಾವು ಬುಕ್ ಅಲ್ಲಿ ಒಂದೆರಡು ಆಸನಗಳನ್ನ ಕೊಟ್ಟಿದ್ದೇನೆ. ಅಂದ್ರೆ ಆಸನಗಳಂದ್ರೆ ಚೇರಲ್ಲೇ ಮಾಡೋದು. ಮಂಡಿನವರಿಗೆ ಮಾಡಕ್ಕಾಗಲ್ಲ, ಆ ಚೇರಲ್ಲಿ ಕುಂತ್ಕೊಳ್ಬಹುದು, ಚೇರಲ್ಲೇ ಬೀಳಬಹುದು. ಬೇಕಾದ್ರೆ ಚೇರಲ್ಲಿ ಕೆಳಗಡೆ ಬೀಳಕ್ಕಾಗಲ್ಲ. ಸೊ ಅದೆಲ್ಲ ಪ್ರಾಕ್ಟೀಸ್ ಕೊಟ್ಟಿದ್ದೇವೆ. ಹಾಗೇನೆ ಒಂದೆರಡು ಕಲರ್ ಥೆರಪಿ, ಸೀಡ್ ಥೆರಪಿ, ಅಕ್ಯುಪ್ರೆಷರ್ ಎಲ್ಲ ಕೊಟ್ಟಿದ್ದಾವೆ. ಬಟ್ ಮುಖ್ಯವಾಗಿ ಪಿತ್ತ ಜಾಸ್ತಿ ಆದಾಗ, ಅಂದ್ರೆ ಬಲಭಾಗದಲ್ಲಾದಾಗ ನೀವು ಪಿತ್ತಕಾರಕ ಆಹಾರಗಳನ್ನ ತಗೊಳ್ಬಾರ್ದು. ಬೆಳಗ್ಗೆ ಇಡ್ಲಿ ವಡೆ ತಿನ್ನೋದಕ್ಕಿಂತ ನಾ ಹೇಳ್ದೆ ನುಚ್ಚು, ಗಂಜಿ ಆ ತರ ಲಿಕ್ವಿಡ್ ಆಹಾರಗಳನ್ನ ತಗೊಳ್ಬೇಕಾಗುತ್ತೆ. ವೇಟ್ ಜಾಸ್ತಿ ಆದವರು ಸ್ವಲ್ಪ ವೇಟ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ವಾಕಿಂಗ್ ಆಯ್ತು, ಬೆಳಗ್ಗೆ ಬೇಗ ಹೇಳೋದಾಯ್ತು, ಊಟದಲ್ಲಿ ಒಂದಷ್ಟು ಊಟನು ಪತ್ತೆ ಮಾಡ್ಲೇಬೇಕು. ಎಂತ ಮೆಡಿಸಿನ್ ಆದ್ರೂ ಪತ್ತೆ ಮಾಡ್ಲೇಬೇಕು. ಹೆರಿಡಿಟಿ ಅಂತ ಹೇಳಿದ್ರು ಕೂಡ ನೀವು ಇದನ್ನ ಮಾಡಿದ್ರೆ ಮಾತ್ರ ಆಗುತ್ತೆ, ಬಿಟ್ರೆ ತುಂಬಾ ಕಷ್ಟ ಇದೆ. ಆ ಸೈನೋಫಿಲ್ ಫ್ಲೂಯಿಡ್ ನ್ಯಾಚುರಲ್ ಆಗಿ ಬರಬೇಕು. ನಿಮ್ಗೆ ಅದು ಸೇರ್ಕೊಳ್ಬೇಕಂತಂದ್ರೆ ಪತ್ತೆ 100% ಬೇಕೇ ಬೇಕು. ಯಾರಿಗೆ ಬಲಗಾಲದಲ್ಲಿ ಹೇಳಿದೆ ನಾನು, ಹೀಟ್ ಜಾಸ್ತಿ ಆಗಿರುತ್ತಲ್ಲ, ಅವರು ಕೋಲ್ಡ್ ಆಗುವಂತ ಪದಾರ್ಥಗಳನ್ನ ತಿಂದ್ರೆ ತುಂಬಾ ಉತ್ತಮ. ಹಾಗೆ ಬಲಗಾಲದಲ್ಲಿ ಹೀಟ್ ಆದವರು ಕೋಲ್ಡ್ ಪದಾರ್ಥ ತಿನ್ಬೇಕು. ಎಡಭಾಗದಲ್ಲಿ ನೋವು ಮತ್ತೆ ಕಟ್ ಶಬ್ದ ಬರ್ತಾ ಇದ್ರೆ ಅದೇ ಹೇಳ್ತಾರದು ನಾನು, ವೇಟ್ ಜಾಸ್ತಿ ಆಗಿರುತ್ತೆ ಅವ್ರಿಗೆ. ವೇಟ್ ಹೋಲ್ಡ್ ಮಾಡಕ್ ಆಗಲಾರದೆ ಅದು ಮೂಮೆಂಟ್ ಆಗುತ್ತೆ. ಇದಕ್ಕೆ ಬರೀ ಕಲರ್ ಥೆರಪಿನಲ್ಲಿ ಹೋಗುತ್ತಾ? ಕಲರ್ ಥೆರಪಿ ಒಂದೇ ಹೋಗಲ್ಲ ಸರ್. ಫಸ್ಟ್ ನೀವು ಆಹಾರನ ಹೇಳಿದಿನ, ಆಹಾರದ ಬಗ್ಗೆ ನೀವು ಗಮನ ಕೊಡಬೇಕು. ಚಿಕಿತ್ಸಾ ಪದ್ಧತಿಗಳು ಯಾವುದೇ ಇರಲಿ, ಅದು ಆಯುರ್ವೇದ ಇರಲಿ, ನ್ಯಾಚುರೋಪತಿ ಇರಲಿ, ಏನೇ ಇರಲಿ, ಅದೆಲ್ಲ ತುಂಬಾ ಕೆಳಮಟ್ಟದ್ದು. ನನ್ನ ಪ್ರಕಾರ ಆಹಾರನೇ ಸುಪ್ರೀಮು. ಆಹಾರ ಅಂತಂದ್ರೆ ನಾಟಿಹಾರಗಳನ್ನ ಸೇವಿಸ್ಬೇಕು. ನಾಟಿಹಾರಗಳಂತ ಹೇಳಿದ್ರೆ ಯಾವುದೇ ನಿಮ್ಗೆ ಗ್ಯಾಸ್ಟ್ರಿಕ್ ತರ ಆಗ್ತಿರಬಾರ್ದು. ಅಕ್ಕಿಗಳ ಮನೆಗೆ ತಂದಾಗ ಕೂಡ ಹೊಳೆ ಹಿಡಿಬೇಕು, ನುಸಿ ಹಿಡಿಬೇಕು, ಕೊಳಿಬೇಕು. ಅಂತ ಆಹಾರಗಳನ್ನ ತಗೊಂಡಾಗ ನಿಮ್ಗೂ ಆರೋಗ್ಯಕ್ಕೆ ಒಳ್ಳೇದಿರುತ್ತೆ. ಅದು ಫಸ್ಟ್ ಪ್ರಿಫರ್. ಬುಕ್ಗಲ್ಲೆಲ್ಲ ಇದೆ, ಸೊ ಅದನ್ನ ನೋಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ಓಕೆ, ಅಂದ್ರೆ ಮಂಡಿ ನೋವಿಗೆ ಆಹಾರದ ಜೊತೆಗೆ ನೀವು ಕೊಟ್ಟಿರುವಂತ ಸೀಡ್ ಥೆರಪಿ, ಅರಿಕ್ಯುಲರ್ ಥೆರಪಿ, ಬಟ್ ಕಲರ್ ಥೆರಪಿ ಒಂದೇ ವರ್ಕ್ ಆಗಲ್ಲ ಅಂತ ಹೇಳಿ. ಕಲರ್ ಥೆರಪಿ ಒಂದು ಹಂತದಲ್ಲಿ ವರ್ಕ್ ಆಗುತ್ತೆ, ಒಂದು ಹಂತ. ಕ್ರಾನಿಕ್ ಡಿಸೀಸ್ ಗಳಿದ್ರೆ ಒಂದೇ ಕಲರ್ ಹೋಗೋದು ಅಂತ ಹೇಳೋದು ನಾವು ಅಷ್ಟು ಆಗಲ್ಲ. ಮಿಸ್ಕಮ್ಯುನಿಕೇಶನ್ ಮಾಡ್ಬಾರ್ದು. ಜನಗಳಿಗೆ ಮಿಸ್ಕಮ್ಯುನಿಕೇಶನ್ ಏನಾದ್ರು ಹೋಗುತ್ತೆ ತಗೊಳ್ರಿ. ಇಲ್ಲ, ಹಂಗಾಗಲ್ಲ ಸರ್. ಹಂಗಾಗೋದಿದ್ರೆ ಅವ್ರ ಮನೆ ಎಲ್ಲರೂ ಕಲರ್ ಕೊಂಡು ನೋಡ್ಬಿಡ್ತಿದ್ರು. ಆಹಾರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇನೆ ಈ ಪ್ರಾಕ್ಟೀಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲೆ ಚಿಕಿತ್ಸೆ ನೀವು ಕೊಟ್ಟಾಗ ಒಂದು ಸ್ವಲ್ಪ ಬೇಗ ಆಗತ್ತೆ, 100% ಬೇಗ ಆಗತ್ತೆ, ಮತ್ತೆ ಎಫೆಕ್ಟಿವ್ ಆಗುತ್ತೆ. ಅದಕ್ಕೆ ಎನರ್ಜಿ ಚಾನಲ್ಗಳೆಲ್ಲ ಆಕ್ಟಿವ್ ಆಗ್ಬಿಡುತ್ತೆ ಅವಾಗ. ಓಕೆ, ಸೊ ಸಾವಿರಾರು ವಿಡಿಯೋಗಳನ್ನ ಆಯುಷ ಮಂಡಲಮಿಂದ ಮಾಡ್ಕೊಂಡ್ಬಂದಂಥವ್ರು ದಯಾನಂದ್ ಅವರು. ಇವರು ಈ ಥರದ್ದು ಅನೇಕ ಸಮಸ್ಯೆಗಳನ್ನು ಕೊಟ್ಟು ಅನೇಕ ಜನಗಳಿಗೆ ವಾಸಿ ಮಾಡಿದ್ದು ಕೂಡ ಉಂಟು. ಅವ್ರು ಹೇಳಿದಷ್ಟೇ, ಮಂಡಿ ನೋವಿಗೆ
ಒಂದು ಫುಡ್ ಮೇಂಟೈನ್ ಮಾಡಿ, ಮತ್ತಿನ್ನೊಂದು ಅವ್ರು ಎಕ್ಸಸೈಸ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ ಯಾವ ಥರ ಮಂಡಿ ನೋವಿಗೆ ಎಕ್ಸಸೈಸ್ ಮಾಡಬೇಕಂತ, ಅದನ್ನು ಮಾಡಿ. ಜೊತೆಗೆ ಪಾಕೆಟ್ ಸಂಜೀವಿನಿಯಲ್ಲಿ ಬರುವಂಥ ನಿಮಗೆ ಸೀಡ್ ಥೆರಪಿ, ಆರಿಕ್ಯುಲರ್ ಥೆರಪಿ ಎರಡೂ ಕೂಡ ಇದೆ. ಆ ಎರಡನ್ನೂ ಕೂಡ ನೀವು ಮಾಡಿಕೊಂಡ್ರೆ, ಕಲರ್ ಥೆರಪಿನೂ ಇದೆ. ಒಟ್ಟು ಒಂದು ಸಮಸ್ಯೆಗೆ 4 ವಿಧವಾಗಿ ಚಿಕಿತ್ಸೆನ ಪಡ್ಕೊಳ್ಬೋದಂಥ ಪಾಕೆಟ್ ಸಂಜೀವಿನಿ ಇದು. ಹಾಗಾಗಿ ಇಲ್ಲಿ ನಿಮಗೆ ಕಲರ್ ಥೆರಪಿ ಜೊತೆಗೆ ಸೀಡ್ ಥೆರಪಿ, ಆರಿಕ್ಯುಲರ್ ಥೆರಪಿ ಮತ್ತು ಅಕ್ಯುಪ್ರೆಷರ್ 4 ಇದೆ. ಹಾಗಾಗಿ ಯಾವುದು 2 ಮಾಡ್ಕೊಂಡ್ರೂ ಕೂಡ ಸಾಕು. ಇದು ಅಡ್ವಾನ್ಸ್ ಲೆವೆಲಲ್ಲಿ ನಿಮಗೆ ವರ್ಕ್ ಆಗುತ್ತೆ. ಅಡ್ವಾನ್ಸ್ ಲೆವೆಲಲ್ಲಿ ಇವತ್ತು ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗೆ ಕಲರಲ್ಲಿ ಹೋಗ್ಬೋದು, ಕೆಲವ್ರಿಗೆ ಅದು ಕೂಡ ಹೋಗ್ದೇ ಇರ್ಬೋದು. ಆದರೆ ಯಾವಾಗ ನಾವು ಸೀಡ್ ಥೆರಪಿನ ಪರ್ಫೆಕ್ಟಾಗಿ ಮಾಡ್ಕೊಳ್ತೀವಿ, ಎಲ್ಲಿಗೆ ಸೀಡನ್ನು ಅಂಟಿಸಬೇಕು ಅಂತ ಪರ್ಫೆಕ್ಟಾಗಿ ಮಾಡ್ಕೊಳ್ತೀವಿ, ಯಾವಾಗ ಇದಕ್ಕೆ ಕರ್ಣ ಚಿಕಿತ್ಸೆಗೆ ಸೀಡ್ ಬಾಲ್ನ ಎಲ್ಲ ಹತ್ತಿಸ್ಬೇಕು ಅಂತ ಕರೆಕ್ಟಾಗಿ ತಿಳ್ಕೊಳ್ತೀವಿ, ಸೊ ಅಲ್ಲಿಗೆ ಆಲ್ಮೋಸ್ಟ್ ಇದೇನಂದ್ರೆ ಸರ್, ನಮ್ಮ ದೇಹದಲ್ಲಿ ಈಗ ಒಂದು ನೀರಿನ ಪೈಪ್ ಇರುತ್ತೆ, ಎಲ್ಲ ಕನೆಕ್ಷನ್ ಹೋಗಿರುತ್ತೆ. ನೀವು ಆ ನೀರಿನ ಪೈಪನ್ನು ಕ್ಲಿಯರ್ ಮಾಡಲಾರ್ದೆ ನೀವು ಏನೇ ಆಹಾರ ಕೊಟ್ಟರು ಕೂಡ ಬ್ಲಾಕ್ ಆಗ್ತಾ ಇರುತ್ತೆ. ಇವೆಲ್ಲ ಏನಾಗುತ್ತೆ, ಇದು ಓಪನ್ ಮಾಡುತ್ತೆ ಚಾನಲ್ಗಳನ್ನ. ಚಾನಲ್ಗಳು ಕಾಣಲ್ಲ ನಿಮಗೆ, ಎನರ್ಜಿ ಚಾನಲ್ಗಳು ಕಾಣಲ್ಲ. TCM ಪ್ರಕಾರ ನೀವು ಬೇಕಂದ್ರೆ ಎನರ್ಜಿ ಚಾನಲ್ಗಳು ನೀವು ವಿಸಿಬಲ್ ಕಾಣಲ್ಲ. ನಾ ಹೇಳಿದೆ ಹಿಂದೆ, ಪ್ರಾಣ ಹೆಂಗೆ ಕಾಣಲ್ವೋ, ಭಕ್ತಿ ಹೇಗೆ ಕಾಣಲ್ವೋ, ಇದು ಕಾಣಲ್ಲ, ಬಟ್ ರಿಲೀಸ್ ಆಗುತ್ತೆ. ಅಕ್ಯುಪ್ರೆಷರ್ ಮಾಡಿದಾಗ, ಮಸಾಜ್ ಮಾಡಿದಾಗ ಆ ರಿಲ್ಯಾಕ್ಸೇಷನ್ ಬರುತ್ತೆ. ಓಕೆ. ಸೊ ಹಾಗಾಗಿ ಮಂಡಿ ನೋವಿಗೆ ಸುಲಭವಾಗಿ ದಯವಿಟ್ಟು ಇವತ್ತಿಂದನೇ ಶುರು ಮಾಡಿ. ಈ ವಿಡಿಯೋ ನೋಡ್ಕೊಂಡು ಇವತ್ತಿಂದನೇ ಶುರು ಮಾಡಿ. ಅಥವಾ ಬುಕ್ ಬೇಕು ಅನ್ನೋದಾದರೆ, ಸೊ ಇವತ್ತು ಬುಕ್ ಮಾಡಿದ್ರೆ ರಿಲೀಸ್ ಆಗಿದೆ, ಇವತ್ತು ಬುಕ್ ಮಾಡಿದ್ರೆ 15 ದಿನದ ಒಳಗಡೆ ನಿಮ್ಮ ಕೈ ಸೇರುತ್ತೆ. ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಬಿಡಿ. ಸ್ವಲ್ಪ ಲೇಟ್ ಆದರೂ ಕೂಡ ನಿಮ್ಮ ಕೈ ಖಂಡಿತ ತಲುಪ್ತಾ. ಇದು ಆಯುಷ್ ಮಂಡಲಂ ಅವರು ಹೇಳಿದ್ನಲ್ವ, ಸಾವಿರಾರು ಜನಗಳ ಮೇಲೆ ಪ್ರಯೋಗ ಮಾಡಿದ ನಂತರ ಬಂದಂಥ ಉತ್ತರವನ್ನು ಅವರು ನಿಮಗೆ ವಿಡಿಯೋ ಮುಖಾಂತರ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಎಪಿಸೋಡ್ಲಿ ದಯಾನಂದ್ ಅವ್ರು ಏನು ಮಾತನಾಡ್ತಾರೆ ಆಯುಷ್ ಮಂಡಲಮಿಂದ? ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಕಟ್ ಮಾಡಿ. ಮಂಡಿ ನೋವಿಗೆ ಎಲ್ಲಿ ಅಕ್ಯುಪ್ರೆಷರ್ ಎಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು, ಮಂಡಿ ನೋವಿಗೆ ಯಾವ ಬಣ್ಣಗಳನ್ನು ಹಾಕ್ಕೊಳ್ಬೇಕು, ಮಂಡಿ ನೋವಿಗೆ ಯಾವ ಧಾನ್ಯಗಳನ್ನು ಹಾಕೋಬೇಕು, ಮಂಡಿ ನೋವಿಗೆ ಕಣ ಚಿಕಿತ್ಸೆ, ಕಿವಿಗಳಲ್ಲಿ ಯಾವ ಸೀಡ್ ಬಾಲ್ನ ಹಾಕ್ಕೊಳ್ಬೇಕು. ಒಂದು ಸಮಸ್ಯೆಗೆ 4 ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಬೋದು. ಎಷ್ಟೋ ಜನಕ್ಕೆ ಅಕ್ಯುಪ್ರೆಷರ್ ನೀ ಪೇನ್ಗೆ ಬಣ್ಣಗಳು ಹಚ್ಕೊಳ್ತಾರೆ, ಬಟ್ ಅಷ್ಟು ಸುಲಭವಾಗಿ ಇದನ್ನು ಹೋಗಲ್ಲ. ಇದು ಆ್ಯಕ್ಚುಲಿ ತುಂಬ ಡೀಪ್ ಆಗಾದರೆ ಅದೆಲ್ಲ ಹೋಗಲ್ಲ. ಕೆಲವೊಬ್ಬರಿಗೆ ಕೆಲವ್ರ ದೇಹದ ಮೇಲೆ, ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಬರೀ ಬಣ್ಣಗಳು ಹಾಕಿದ್ರೆ ಹೋಗಲ್ಲ. ಹಾಗಾಗಿ ನೀವು ಸೀಡ್ ಥೆರಪಿ ಹಾಕಿಬಿಟ್ರೆ ಸೊ ನಿಮಗೆ ಆಲ್ಮೋಸ್ಟ್ ಇದು ತುಂಬ ಕಮ್ಮಿ ಆಗ್ತಾ ಬರುತ್ತೆ, ಸೀಡ್ ಥೆರಪಿ ಮತ್ತು ಆರಿಕ್ಯುಲರ್ ಥೆರಪಿ. ಹಾಗಾಗಿ ಮಂಡಿ ನೋವಿಗೆ ಬಣ್ಣ ಹಚ್ಚೋದಕ್ಕಿಂತ ಸೊ ಜೊತೆಗೇ ನೀವು ಸೀಡ್ ಥೆರಪಿ ಮಾಡ್ಕೊಂಬಿಟ್ರೆ ಅಥವಾ ಆರಿಕ್ಯುಲರ್ ಥೆರಪಿ ಮಾಡ್ಕೊಂಬಿಟ್ರೆ, ಅಕ್ಯುಪ್ರೆಷರ್ ಮಾಡ್ಕೊಂಬಿಟ್ರೆ ಸೊ ನೀವು ನಿಜವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ನೀ ಪೇನ್ಗೆ ಅಕ್ಯುಪ್ರೆಷರು ಎಲ್ಲ ಹಾಕೋಬೇಕು, ಬಣ್ಣ ಚಿಕಿತ್ಸೆ ಯಾವ ಬಣ್ಣ ಹಾಕೋಬೇಕು ಅಂತ ಇಲ್ಲೇ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಬಣ್ಣನೂ ಕೂಡ ತೋರಿಸಿದ್ದಾರೆ. ಹಾಗೆ ಎಲ್ಲಿ ಸೀಡ್ ಹಾಕೋಬೇಕು, ಸೀಡ್ ಹಾಕೊಳ್ಳೋದು ಕೂಡ ನಿಮ್ಗೆ ತೋರಿಸಿದ್ವಿ, ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಅದನ್ನು ತೋರಿಸ್ತಾ ಹೋಗ್ತೀವಿ. ಕರ್ಣ ಚಿಕಿತ್ಸೆ ಇದು ಎಲ್ಲೆಲ್ಲೇ ಸೀಡ್ ಬಾಲ್ ಹಾಕೋ. ಈ ಸೀಡ್ ಬಾಲ್ನ ಕೂಡ ನೀವು ಬುಕ್ ಮಾಡಿದ್ರೆ ಇದನ್ನು ಕೂಡ ಜೊತೆಯಲ್ಲಿ ಸಂಸ್ಥೆ ನಿಮ್ಗೆ ಕಳಿಸ್ಕೊಡುತ್ತೆ. ಬಣ್ಣಗಳ ಚಿಕಿತ್ಸೆ, ಅಕ್ಯುಪ್ರೆಷರು, ಧಾನ್ಯಗಳ ಚಿಕಿತ್ಸೆ, ಕಣ್ಣ ಚಿಕಿತ್ಸೆ. ಒಂದು ಸಮಸ್ಯೆಗೆ 4 ತರಹದ ಸುಲಭ ಔಷಧ ರಹಿತ ಚಿಕಿತ್ಸಾ ಪದ್ಧತಿಗಳನ್ನು ಒಳಗೊಂಡಿದೆ.